ಸಂಪ್ರದ तथा कलौ वादिराज श्रीपादो अभीष्टद सदा श्री गुरुभ्यो नमः। प्रातस्मरणीयराದ ಶ್ರೀ ವಾದಿರಾಜ ಗುರುಸಾರ್ವಭೌಮರ ದಿವ್ಯ ಸನ್ನಿಧಾನ ಸುವರ್ಣ ಪಂಚ ವೃಂದಾವನದ ಸನ್ನಿಧಾನ ಇಲ್ಲಿದೆ. ಅಂತಹ ಸನ್ನಿಧಾನದಲ್ಲಿ ಇವತ್ತು ವಾದಿರಾಜ ಗುರುಸಾರ್ವಭೌಮರ ಆರಾಧನೆಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಮ್ಮ ತುಳುನಾಡಿಗೆ ವಿಶೇಷವಾಗಿ ಮಾಧ್ವ ಸಮಾಜಕ್ಕೆ, ಅಧ್ಯಾತ್ಮ ಸಮಾಜಕ್ಕೆ ವಾದಿರಾಜರು ನೀಡಿದ ಕೊಡುಗೆ ಅಗಾಧವಾದದ್ದು. ಶ್ರೀಮದಾಚಾರ್ಯರ ನಂತರದಲ್ಲಿ ಶ್ರೀಮದಾಚಾರ್ಯರ ತತ್ವವನ್ನು ವ್ಯಾಪಕವಾಗಿ ಅದನ್ನು ಬೆಳೆಸಿ ಜನಸಾಮಾನ್ಯರಲ್ಲಿ ಒಂದು ಭಕ್ತಿಯ ಕ್ರಾಂತಿಯನ್ನು ಮಾಡಿದವರು ವಾದಿರಾಜ ಗುರುಸಾರ್ವಭೌಮರು. ಕಾವ್ಯದ ಕೊಡುಗೆಯಾಗಿರಲಿ, ಸ್ತೋತ್ರಗಳ ಕೊಡುಗೆಯಾಗಿರಲಿ, ಉದ್ಗ್ರಂಥಗಳ ಕೊಡುಗೆಯಾಗಿರಲಿ, ನಮ್ಮ ಆಡು ಭಾಷೆಯ ಕನ್ನಡದಲ್ಲಿ ಅವರ ಸಾಹಿತ್ಯ ರಚನೆ ಆಗಲಿ ಅಥವಾ ಪ್ರಾಂತೀಯ ಆಡು ಭಾಷೆಯಾದ ತುಳುವಿನಲ್ಲಿ ಅವರ ಕೊಡುಗೆಯಾಗಲಿ, ಎಲ್ಲದರಲ್ಲೂ ಅವರದು ಪರಿಪೂರ್ಣವಾದದ್ದು. ಯಾಕೆಂದರೆ ನಿರ್ದುಷ್ಟರಾದವರು ಸಮಾಜಕ್ಕೆ ಕೊಡುವ ಸಾಹಿತ್ಯವೂ ನಿರ್ದುಷ್ಟವಾಗಿದೆ. ಯಾವ ದೋಷವೂ ಇಲ್ಲದೇ ಇರುವಂತಹ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಅವರ ಅವತಾರವೇ ಒಂದು ರೋಚಕವಾದ ಸನ್ನಿವೇಶ. ನಮ್ಮ ಹಾಗೆ ಗರ್ಭವಾಸಾದಿಗಳು ಯಾವುದೂ ಇಲ್ಲದೇ ಇರುವಂತಹ ಶುದ್ಧವಾದ ವ್ಯಕ್ತಿತ್ವ ಅವರು. ಅವರ ಅವತಾರವನ್ನು ಅವರ ಗುರುಗಳಾಗಿರತಕ್ಕಂತಹ ವಾಗೀಶ ತೀರ್ಥರು ರಾಮಾಚಾರ್ಯ ದಂಪತಿಗಳಿಗೆ ತಿಳಿಸ್ತಾರೆ. ನಿಮಗೆ ದೇವರ ಅನುಗ್ರಹದಿಂದ ಹುಟ್ಟುವ ಮಗು ಅದು ಮಠಕ್ಕೆ ಸೇರಬೇಕು ಅಂತ. ಮಕ್ಕಳಾಗಿಲ್ಲ ಅಂತ ದುಃಖಗೊಂಡು ಮಂತ್ರಾಕ್ಷತೆಗೆ ಅಂತ ಮಠಕ್ಕೆ ಬಂದರೆ, ನಿಮಗೆ ಹುಟ್ಟಿದ ಮಗುವನ್ನು ಮಠಕ್ಕೆ ಕೊಡುವಂತಂದ್ರೆ ಯಾವ ತಂದೆ ತಾಯಿಗಳ ಖುಷಿ ಬರ್ತಾರೆ. ಇವತ್ತು ಎಷ್ಟೋ ಜನ ಹೋಗ್ತಾರೆ ಕೃಷ್ಣ ಮಠದಲ್ಲಿ ಸಿಂಹಾಸನದಲ್ಲಿ ಸ್ವಾಮಿಗಳ ಹತ್ರ, ಸ್ವಾಮಿ ಮದುವೆಯಾಗಿ ಸುಮಾರು ವರ್ಷ ಆಯಿತು, ಮಕ್ಕಳಾಗಿಲ್ಲ ಅಂತ ಮಂತ್ರಾಕ್ಷತೆಗೆ ಹೋದಾಗ, ನೀವು ಮಕ್ಕಳಾದರೆ ಅದನ್ನು ಮಠಕ್ಕೆ ಕೊಡಿ ಅಂತ ಹೇಳಿದ್ರೆ ಮಂತ್ರಾಕ್ಷತೆಗೂ ಯಾರೂ ಹೋಗಲ್ಲ. ಯಾಕೆಂದ್ರೆ ಮಕ್ಕಳೇ ಆಗಿಲ್ಲ, ಆಗುವ ಮಗುವನ್ನು ಮಠಕ್ಕೆ ಕೊಡಬೇಕಲ್ಲ. ಇವರು ಅಳ್ತಾ ಕೂತ್ರಂತೆ, ಅಯ್ಯೋ ಏನಿದು ಗುರುಗಳು ಆ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ, ಆದರೆ ಮಠಕ್ಕೆ ಕೊಡಬೇಕು ಅಂತ ಹೇಳ್ತಾರಲ್ಲ ಅಂತ ದುಃಖಪಟ್ಟರೆ, ಮಹಾಮಹಿಮರು ವಾಗೀಶ ತೀರ್ಥರು ಅವ್ರು ಹೇಳ್ತಾರಂತೆ, ಒಂದು ವ್ಯವಸ್ಥೆ ಮಾಡೋಣ. ಮನೆಯ ಒಳಗೆ ಹುಟ್ಟಿದರೆ ಅದು ಮನೆಗೆ ಸೀಮಿತವಾದ ಮಗು, ಮನೆಯ ಹೊರಗಡೆಗೆ ಹುಟ್ಟಿದರೆ ಅದು ಸಮಾಜಕ್ಕೆ ಸೀಮಿತವಾದ ಮಗು. ನೋಡಿ ಎಷ್ಟು ಆಶ್ಚರ್ಯ ಇದೆ ಅಂದರೆ, ಆ ಮಾತು ಹೇಳುವಾಗ ಗಂಡ ಹೆಂಡತಿಗೆ ಖುಷಿ ಆಯಿತು, ಮಗು ಯಾವತ್ತಾದರೂ ಹೊರಗೆ ಹುಡ್ತದೇನು ಅಂತ. ಆದರೆ ಜಗತ್ತಿನ ವೈಚಿತ್ರ್ಯಗಳಲ್ಲಿ ಇವತ್ತು ನೋಡ್ತೀವಿ, ಬಸ್ಸಿನಲ್ಲಿ ಮಗು ಜನನವಾಯಿತು, ವಿಮಾನದಲ್ಲಿ ಆಯಿತು, ಏನೇನೋ ಇವೆಲ್ಲ ನೋಡ್ತೀವಿ. ಆ ರಾಮಾಚಾರ್ಯ ದಂಪತಿಗಳಿಗೆ ಏನೋ ಒಂದು ಖುಷಿ, ಅದು ನೋಡೋಣ ಮನೆಯೊಳಗೆ ಆಗೋ ಹಾಗೆ ನಾವು ವ್ಯವಸ್ಥೆ ಮಾಡಿಕೊಂಡ್ರಾಯಿತು ಅಂತ. ತುಂಬು ಗರ್ಭಿಣಿ ಗೌರಿದೇವಿ, ದ್ವಾದಶಿ ರಾಮಾಚಾರ್ಯ ಊಟಕ್ಕೆ ಕೂತಿದ್ದಾರೆ. ಸರಿಯಾಗಿ ದೇವರ ಪ್ರೇರಣೆಯಂತೆ ಒಳ್ಳೆ ಫಲವತ್ತಾದಂತಹ ಗದ್ದೆಯಲ್ಲಿ ಹಸು ಮೇಯಲಿಕ್ಕೋಸ್ಕರವಾಗಿ ಬಂತು. ಇದನ್ನೆಲ್ಲ ನಾವು ಎದುರುಚ್ಛಯ ಅಂತ ಹೇಳ್ತೀವಿ. ಇದು ಯಾರೂ ಪ್ರೇರಣೆ ಮಾಡಲ್ಲ. ಆ ಕಾಲಕ್ಕೆ ಸರಿಯಾಗಿ ದೇವರ ಇಚ್ಛೆಯಂತೆ ಪ್ರಕೃತಿಯಲ್ಲಿ ನಡೆಯುವ ವ್ಯವಸ್ಥೆಗಳು. ಇವರು ಊಟಕ್ಕೆ ಕೂತವರು ಹಸುವನ್ನು ಓಡಿಸಲಿಕ್ಕೆ ಹೋಗೋ ಹಾಗಿಲ್ಲ. ಯಾಕಂದ್ರೆ ಊಟವೂ ಒಂದು ದೀಕ್ಷೆ, ಬೇಕಾದಾಗ ಕೂಡ್ಬೋದು, ಬೇಕಾದಾಗ ಹೇಳ್ಬೋದು ಇಲ್ಲ. ಕೊನೆಗೆ ಅವ್ರು ಹೇಳ್ತಾರೆ ಗೌರಿಗೆ, ಹೆಚ್ಚು ದೂರ ಹೋಗಬೇಡ, ಮನೆಯ ಮುಂದೆ ಓಡಿಸು. ಮನೆಯ ಮೆಟ್ಲಲ್ಲಿ ನಿಂತು ಹೋಗು ಅಂತಂದ್ರು. ಆ ಹಸು ಸುಮ್ಮನೆ ಒಂದೆರಡು ಹೆಜ್ಜೆ ಮುಂದೆ ಹೋಯ್ತು, ತಾನು ಹಿಂದೆ ಹೋದ್ರು. ಸರಿಯಾಗಿ ಗದ್ದೆಯ ಮಧ್ಯಕ್ಕೆ ಬಂದರು, ಮಗು ಜನನವಾಯಿತು. ವಾಗೀಶ ತೀರ್ಥರು ಮಹಾಮಹಿಮರು, ಅವರಿಗೆ ಜ್ಞಾನ ದೃಷ್ಟಿಯಲ್ಲಿ ಗೊತ್ತಾಯಿತು, ತಕ್ಷಣ ಬಂಗಾರದ ಹರಿವಾಣ ಕಳಿಸ್ತಾರೆ. ಆ ಮಗು ಬಂಗಾರದ ಹರಿವಾಣದಲ್ಲಿ ಇಟ್ಟು ಗುರುಗಳ ಸನ್ನಿಹಿತಕ್ಕೆ ಬಂದಿದೆ. ಅಲ್ಲಿಂದ ಗುರುಗಳ ಸನ್ನಿಧಾನದಲ್ಲಿ ಮಗುವಿನ ಬೆಳವಣಿಗೆ ಆಯಿತು, ಶಾಸ್ತ್ರಾಧ್ಯಯನವಾಯಿತು. ಎಲ್ಲವೂ ಮುಂದೆ ವಾದಿರಾಜರು ಅಂತ ನಾಮಕರಣವನ್ನು ಮಾಡ್ತಾರೆ. ಎಲ್ಲ ಗುರು ಪರಂಪರೆಯಲ್ಲೇ ಶ್ರೇಷ್ಠರಾದ್ದರಿಂದ
ಗುರುರಾಜರು ಅಂತ ಅವರನ್ನು ಕರೀತಾರೆ. ವಾದಿಗಳಿಗೆ ಸಿಂಹದಂತೆ ಇದ್ದಿದ್ದರಿಂದ ವಾದಿರಾಜರು ಅಂತ ಅವರಿಗೆ ಕರೀತಾರೆ, ನಾಮಕರಣವನ್ನ ಮಾಡ್ತಾರೆ. ವಾದಿರಾಜರು ತಾವು ಯಾವ ಉದ್ದೇಶಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾರೆ ಆ ಕಾರ್ಯವನ್ನ ಅವರು ಮಾಡ್ತಾರೆ. ಅನೇಕ ಕಾರ್ಯಗಳು ಮಾಡಿದ್ದಾರೆ, ಅನೇಕ ಪವಾಡಗಳು ಇದೆ. ಎಷ್ಟು ಆಶ್ಚರ್ಯ ಅಂದ್ರೆ, ನಮಗೆ ಇವತ್ತಿಗೂ ಕೂಡ ಈ ಯಾಂತ್ರಿಕತೆಯಲ್ಲಿ ಮುಳುಗಿದ ನಮಗೆ ಗುರುಗಳ ಆಶೀರ್ವಾದ, ಗುರುಗಳ ಮಂತ್ರಾಕ್ಷತೆಯ ಮೇಲೆ ನಮಗೆ ನಂಬಿಕೆಯೇ ಇರಲ್ಲ. ಒಬ್ಬ ದೊಡ್ಡ ಕೋಟ್ಯಾಧೀಶ್ವರ, ಭಾರೀ ಕೋಟ್ಯಾಧೀಶ್ವರ, ಅವನಿಗೆ ಯಾವ ಕೊರತೆಯೂ ಇಲ್ಲ. ಅವನು ರಾಜರ ಬಳಿಯಲ್ಲಿ ಬಂದ, ಗಂಡ ಹೆಂಡತಿ ಇಬ್ಬರು ಬಂದರು. ಸ್ವಾಮಿ, ನಮಗೆ ದೇವರು ಏನೂ ಕೊರತೆ ಮಾಡಿಲ್ಲ, ಆದರೆ ಸಂತಾನ ಇಲ್ಲ, ಸತ್ಸಂತತಿ ಒಂದು ಬೇಕಾಗಿದೆ, ಅದಕ್ಕೆ ನಮಗೆ ಆಶೀರ್ವಾದ ಮಾಡಿ. ವಾದಿರಾಜರು ತಕ್ಷಣ ದಿವ್ಯ ಜ್ಞಾನ ದೃಷ್ಟಿಯಿಂದ ಯೋಚನೆ ಮಾಡಿ ಹೇಳಿದರು, ಈ ಜನ್ಮದಲ್ಲಿ ನಿನಗೆ ಮಕ್ಕಳಿಲ್ಲ, ದೇವರು ಏನು ಅನುಗ್ರಹ ಮಾಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಹೋಗಬೇಡ. ಯಥೇಚ್ಛ ಸಂಪತ್ತು ಕೊಟ್ಟಿದ್ದಾನೆ ದೇವರು, ಅದನ್ನು ದಾನ ಧರ್ಮಗಳನ್ನು ಮಾಡು, ಸತ್ಕಾರ್ಯವನ್ನು ಮಾಡು, ಮುಂದಿನ ಜನ್ಮದಲ್ಲಿ ದೇವರು ಇನ್ನೂ ಅನುಗ್ರಹ ಮಾಡ್ತಾರೆ. ಯಾರೋ ಅಲ್ಲಿ ಹೇಳಿದ್ರು, ವಾದಿರಾಜರು ಕೆಲವೊಮ್ಮೆ ಕೊಟ್ಟಿದ್ದಾಗ್ತದೆ, ಕೆಲವೊಮ್ಮೆ ಆಗಲ್ಲ, ಅದಕ್ಕೆ ಒಂದು ಕೆಲಸ ಮಾಡಿ, ಇಲ್ಲಿ ನಮ್ಮಲ್ಲಿ ಒಬ್ಬ ಇದ್ದಾರೆ, ಅವನು ಮಂತ್ರಸಿದ್ಧಿಯವನು, ಅವನು ತುರುಷ್ಕ ಮಂತ್ರವಾದಿ, ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಅವನು ಮಂತ್ರ ಹಾಕಿದ ಅಂದರೆ ಗ್ಯಾರಂಟಿ ಆಗ್ತದೆ ಅಂತ ಅಲ್ಲಿ ಗ್ರಂಥದಲ್ಲಿ ದಾಖಲೆ ಮಾಡ್ತಾರೆ. 10,000 ಚಿನ್ನದ ನಾಣ್ಯಗಳನ್ನು ಕೊಟ್ಟಂತ ಅವ್ರು ಹೇಳಿದ್ರಂತೆ, ನಿನಗೆ ಸಕಾಲದಲ್ಲಿ ಗಂಡು ಮಗು ಆಗ್ತದೆ ಅಂತ. ಅವನು ಹೇಳಿದ ಹಾಗೆ ಗಂಡು ಮಗು ಆಗಿಬಿಡ್ತು. ಅವನು ಈ ಧನಿಕನಿಗೆ, ಅವನ ಜೊತೆಗೆ ಇದ್ದವರಿಗೆ ಅವನಿಗನ್ನಿಸ್ತು, ಬಹುಶಃ ವಾದಿರಾಜರ ಕಾಣಿಕೆ ಇಟ್ಟಿದ್ರೆ ಮಂತ್ರಾಕ್ಷರ ಸರಿ ಕೊಡ್ತಿದ್ರು ಇದು ನೋಡಿ, ಅವ್ರ ಆಶೀರ್ವಾದ ಮಾಡಿಲ್ಲ, ಇವನ ಹತ್ರ ಹೋದರೆ ಇವನು ಕೊಟ್ಟಿದ್ದ ನೋಡಿ, ಯಾಕೇನು ವಾದಿರಾಜರು ಬೇಕು, ಹಾಗೆ ಹೀಗೆ. ವಾದಿರಾಜರು ಸಂಚಾರ ಕ್ರಮೇಣ ಮತ್ತೆ ಅದೇ ಊರಿಗೆ ಬಂದರು. ಆ ಊರಿಗೆ ಬಂದಾಗ ವಾದಿರಾಜರನ್ನ ಸತ್ಕಾರ ಮಾಡುವವರು ಭಕ್ತರು ಇದ್ರಲ್ಲ, ಅವ್ರು ಹೇಳಿದ್ರೆ, ನಮಗೆ ಹೋದ್ ಸರಿ ಒಬ್ಬ ದೊಡ್ಡ ಶ್ರೀಮಂತನಿಗೆ ತಾವು ಹೇಳಿದ್ದಿರಲ್ಲ ಮಕ್ಕಳಾಗಲ್ಲ ಅಂತ, ಅವನಿಗೆ ಗಂಡು ಮಗು ಆಗಿದೆ ಈಗ, ಅದು ನಿಮ್ಗೆ ಗೊತ್ತಾಗ್ತದೆ. ವಾದಿರಾಜರು, ಹೌದಾ, ಹಾಗಾದ್ರೆ ಆ ಕುಟುಂಬವನ್ನು ಕರೆಸಿ ಇರ್ತದೆ. ಏನೋ ಆಯ್ತಲ್ಲ, ಹೋಗ್ಲಿ, ಅವ್ರ ಹಣೆ ಬರೋದು ಏನು ಅಂತ ಹಾಗಲ್ಲಿಲ್ಲ, ಕರೆಸಿ ಅಂತಂದ್ರೆ. ಅವನು ಸ್ವಲ್ಪ ಧಾರ್ಷ್ಟದಲ್ಲೇ ಬಂದ, ನೀವು ಕೊಟ್ಟರೆ ಮಂತ್ರಾಕ್ಷರಿಗೆ ಫಲ ಆಗಿಲ್ಲ ನೋಡಿ, ನಾನು ಗಂಡು ಮಗುವನ್ನು ಪಡೆದಿದ್ದೇನೆ ಅಂತ ನಮಸ್ಕಾರ ಮಾಡಿ ಮಗುವನ್ನು ಮಲಗಿಸಿ ನಮಸ್ಕಾರ ಮಾಡಿಸಿದನು. ವಾದಿರಾಜರು ಮಂತ್ರಾಕ್ಷತೆ ಅವನ ತಲೆ ಮೇಲೆ ಹಾಕಿದರು. ಜೋರಾಗಿ ಆರ್ಭಟ ಆರಂಭ ಆಯಿತು ಮಗುವಿನದು. ನೀನು ಯಾಕೆ ಬಂದಿದ್ದೆ ಹೇಳು ಅಂತಂದ್ರು. ಆ ಮಗುವಿನ ರೂಪದಲ್ಲಿ ಪಿಶಾಚಿ. ಅವನು ಎದ್ದು ನಿಂತ ಜೋರಾಗಿ, ನನಗೆ ನನ್ನ ಮಂತ್ರವಾದಿ ಕಳಿಸಿದ್ದಾನೆ, ನನಗೆ ಆಹಾರ ಬೇಕು, ಅದಕ್ಕೆ ಈ ಗಂಡ ಹೆಂಡತಿಯನ್ನು ತಿನ್ನು ಅಂತ ಕಳಿಸಿದ್ದಾರೆ, ನಾನು ಬಂದಿದ್ದೇನೆ. ಮಂತ್ರಾಕ್ಷತೆ ಹಾಕಿದ ಮೇಲೆ ಆ ಪ್ರೇತ ಹೋಯ್ತು, ಪಿಶಾಚಿಯ ಬಾಧೆ ಹೋಯ್ತು. ಆಗ ಜನಕ್ಕೆಲ್ಲ ಆಶ್ಚರ್ಯವಾಯಿತು, ಸಾತ್ವಿಕ ಮಂತ್ರದ ಪ್ರಭಾವ ಹೇಗಿರ್ತದೆ. ಇವತ್ತು ಆ ರೀತಿಯಲ್ಲಿ ಬೂದಿ ಕೊಡುವವರೆಲ್ಲ ತುಂಬ ಇದ್ದಾರೆ. ನಮಗೆ ಅವರ ಮೇಲೇ ನಂಬಿಕೆಗಳು ಹೆಚ್ಚಿರ್ತದೆ. ರಾಜರು ಇದನ್ನು ತೋರಿಸಿಕೊಡ್ತಾರೆ. ದೇವರ ಇಚ್ಛೆಯಂತೆ ಏನಾಗಬೇಕು ಅದನ್ನು ವಿರುದ್ಧ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದರಲ್ಲಿ ಸಂತೃಪ್ತಿಯನ್ನು ಅನುಭವಿಸಬೇಕು. ಅದಕ್ಕೆ ಸಜ್ಜನರನ್ನ, ಯತಿಗಳನ್ನ, ಜ್ಞಾನಿಗಳನ್ನ, ಮಂತ್ರಸಿದ್ಧರನ್ನ ವಿರೋಧ ಮಾಡಿಕೊಂಡು ಅನ್ಯ ಮಾರ್ಗದಲ್ಲಿ ನಾನು ಪಡಿತೇನೆ ಅಂತಂದ್ರೆ ಏನಾಗ್ತದೆ ಅಂತ ಅನ್ನೋದನ್ನು ತೋರಿಸ್ತಾರೆ. ಇದು ರಾಜರು ಭಕ್ತರನ್ನ ಅನುಗ್ರಹ ಮಾಡ್ತಾ ಇದ್ದ ಕ್ರಮ, ಸಾತ್ವಿಕ ಶಕ್ತಿಯಿಂದ. ಉಡುಪಿಯಲ್ಲಿ ಅವರ ಅಭಿವೃದ್ಧಿಯ ಕ್ರಾಂತಿಕಾರಿಯ ಕಾರ್ಯಗಳು ಅದ್ಭುತವಾದದ್ದು. ಕೃಷ್ಣನನ್ನ ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದರು. ಒಂದು ಸೂತ್ರವನ್ನು ಹಾಕಿಕೊಟ್ರು, 2 ತಿಂಗಳಂತೆ ನೀವೆಲ್ಲ ಪೂಜೆ ಮಾಡಿಕೊಂಡು ಅನ್ಯೋನ್ಯವಾಗಿರಬೇಕು ಅಂತೆಲ್ಲ ವ್ಯವಸ್ಥೆ, ಒಂದು ಮಟ್ಟದ ವ್ಯವಸ್ಥೆ ಎಲ್ಲ ಮಾಡಿದರು. ವಾದಿರಾಜರು ಅವರ ದೃಷ್ಟಿಕೋನ ನೋಡಿ, ಎಲ್ಲ ಶ್ರೀಗಳವರೆಗೂ ಒಂದು ಪ್ರತ್ಯೇಕ ಮಠ ಇದ್ದರೆ ಅವರಿಗೆ ಬರುವ ಶಿಷ್ಯರಿಗೆಲ್ಲ ವ್ಯವಸ್ಥೆ ಆಗ್ತದೆ ಅಂತ ಹೇಳಿ ರಥಬೀದಿಯಲ್ಲಿ ಮಠಗಳು, ಆ ರಥಬೀದಿಯಲ್ಲಿ ಉತ್ಸವಗಳು, ಲಕ್ಷದೀಪೋತ್ಸವ, ಸಪ್ತರಾತ್ರೋತ್ಸವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರು. ನಾವು ಎಷ್ಟು ದುರಂತದಲ್ಲಿದ್ದೇವೆ ಅಂದರೆ, ಅವರು ಹಾಕಿಕೊಟ್ಟ ರಥಬೀದಿಯೂ ನಮಗೆ ಕಟ್ಕೊಡ್ಲಿಲ್ಲ. ಅಲ್ಲಿ ಯಾರು ಅಂಗಡಿ ಇಟ್ಟರು, ಯಾಕೆ ಇಟ್ಟಿದ್ದೀರಿ ಅಂತ ಕೇಳೋ ರೈಟ್ಸೂ ಇಲ್ಲ. ರಾಜರು ಮಾಡಿದ್ದನ್ನು ಉಳಿಸ್ಕೊಳ್ಳಿಕ್ಕೂ ಇವತ್ತು ನಮಗಾಗ್ತಾ ಇಲ್ಲ. ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ಮಾಡಿದರು. ಬ್ರಹ್ಮರಥೋತ್ಸವ ನಡೀತಾ ಇದೆ, ಭಾರೀ ಜನ ಸೇರಿದ್ದಾರೆ, ಭಾರೀ ಮಳೆ ಬರಲಿಕ್ಕೆ ಆರಂಭ ಆಯಿತು. ಲಕ್ಷ ದೀಪೋತ್ಸವ, ಸುತ್ತಲೂ ದೀಪ ಹಚ್ಚಿ
ದೇವರನ್ನ ರಥದಲ್ಲಿ ಅಲಂಕಾರ ಮಾಡಿ ಕರೆದುಕೊಂಡು ಬರುವಂತಹದ್ದು. ಭಗವಂತ ರಥದಲ್ಲಿ ಸಾಗಿ ಬರಬೇಕು. ಆ ಸಮಯದಲ್ಲಿ ಭಾರೀ ಮಳೆ ಆರಂಭ ಆಯಿತು. ನಾವೆಲ್ಲ ಅಂತೀವಲ್ಲ, ಇವರು ಸರಿ ಇಲ್ಲ, ಅದರಿಂದಾಗಿ ದೀಪ ಹಚ್ಚಲಿಕ್ಕೆ ಹಾಗೆ ಅಲ್ಲ. ನಾವೆಲ್ಲ ಮಾತಾಡೋರು ಹಾಗೆ ಅಲ್ಲ. ಹೋದ್ ಸರಿ ನೋಡಿ ಏನು ಚೆನ್ನಾಗಾಗಿತ್ತು, ಈ ಸರಿ ನೋಡಿ ಹೇಗಿದೆ ಅಂತ. ರಾಜರನ್ನ ಎಲ್ಲರೂ ಪ್ರಾರ್ಥನೆ ಮಾಡಿದರು, ಗುರುಗಳೇ ದೇವರ ಕೃಷ್ಣನ ಉತ್ಸವ ನಡಿಬೇಕು ಅಂತ. ಎಲ್ಲ ಯತಿಗಳು ಪ್ರಾರ್ಥನೆ ಮಾಡಿದಾಗ ರಾಜರು ಮಳೆಯನ್ನು ನಿಲ್ಲಿಸಿ ಅಲ್ಲಿ ಒಂದು ವಾಕ್ಯವನ್ನು ಬಳಸ್ತಾರೆ, ನಾವು ಗಮನಿಸಬೇಕು. ಸ್ವತಃ ಹಗ್ಗವನ್ನು ಹಿಡಿದು ಭಜನೆ ಮಾಡ್ತಾ ದೇವರನ್ನ ಪ್ರಾರ್ಥನೆ ಮಾಡಿದರು. ರಥೋತ್ಸವ ನಿರ್ವಿಘ್ನವಾಗಿ ನಡೆದು, ದೀಪೋತ್ಸವ ನಿರ್ವಿಘ್ನವಾಗಿ ನಡೆಯಿತು. ಆ ಹಗ್ಗವನ್ನು ಹಿಡಿದು ಭಜನೆ ಮಾಡ್ತಾ ಬಂದರೆ ದೇವರಿಗೆ ಅಷ್ಟು ಖುಷಿ ಅಂತ ರಾಜರು ಮಾಡಿ ತೋರಿಸಿದ್ದಾರೆ ಅದನ್ನು. ಹೀಗೆ ಒಂದೊಂದು ಸಣ್ಣ ಸಣ್ಣ ಕಾರ್ಯಗಳನ್ನು ಜನಸಾಮಾನ್ಯರಲ್ಲಿ ಸ್ಫೂರ್ತಿ ತುಂಬುವ ರೀತಿಯಲ್ಲಿ ರಾಜರು ಮಾಡಿಕೊಟ್ಟಿದ್ದಾರೆ. ಅವರ ಸಾಹಿತ್ಯದ ಒಂದೊಂದು ಮಾತುಗಳು ರೋಮ್ನಾಂ ಹರ್ಷಣಕಾರಿಣಿ ಶ್ರವಣದ ಪಾಪೌಗ ವಿಧ್ವಂಸಿನಿ ಅಂತ ಶಬ್ದಗಳು ಅವರದೆಲ್ಲ. ಒಂದು ವಿಠಲನನ್ನು ನೋಡಿ, ವಿಠಲನ ಸಂದೇಶ ನಮಗೇನಾಗ್ತದೆ, ಹಾನೆಯಲ್ಲಿ ಲಿಖಿತಂ ಧುನೋತಿ ವಿವಿಧಾಂ ರೇಖಾಂ ವಿಧಾತ್ರ ಕೃತಾಂ. ನಾವೆಲ್ಲ ಹೀಗೆ ಹೇಳ್ತೀವಿ, ನಮ್ಮ ಹಣೆ ಬರ ಸರಿ ಇಲ್ಲ ಅಂತ ಹೀಗೀಗ ಅಂತೀವಲ್ಲ. ಅದಕ್ಕೆ ವಾದಿರಾಜರು ಹೇಳಿದ್ರು, ಯಾಕೆ ಸುಮ್ಮನೆ ಹೀಗೆ ಅಂತಿರ್ತೀರಿ, ಈಗ ಒಂದು ಗೋಪೀಚನ ಹಚ್ಕೊಳ್ಳಿ ಎಲ್ಲ ಸರಿ ಆಗ್ತದೆ ಅಂತ. ಹಣೆಯಲ್ಲಿ ಲಿಖಿತಂ, ನಾವು ಹಣೆಯಲ್ಲಿ ಊರ್ಧ್ವವಾಗಿ ಗೋಪೀಚಂದನ ಹಚ್ಚಿಕೊಂಡ್ರೆ ಆ ಬ್ರಹ್ಮದೇವರು ಬರೆದಿದ್ದು ಕೂಡ ಕೃಷ್ಣನ ಅನುಗ್ರಹದಿಂದ ಬದಲಾವಣೆಯಾಗಿ ಹೋಗ್ತದೆ. ಆ ಮೂಲಕವಾಗಿ ಗೋಪೀಚಂದನ ಧಾರಣೆ ಮಾಡಿ ಅಂತ, ಆ ಧಾರಣೆ ಮಾಡಿ ಅಂತವುದನ್ನು ಕೂಡ ಚಮತ್ಕಾರವಾಗಿ ರಾಜರು ಹೇಳಿಕೊಡ್ತಾರೆ. ಚಿಂತಾಖಂಡನ ಸ್ತೋತ್ರ, ಯಾವಾಗಲೂ ಚಿಂತೆಯಲ್ಲೇ ಮುಳುಗಿದವರಿಗೆ ಒಂದು ಚಿಕಿತ್ಸೆಯನ್ನು ನೀಡುವ ರೀತಿಯಲ್ಲಿ ಆ ಭಗವಂತನನ್ನು ನೀವು ಆಶ್ರಯಿಸಿ ಚಿಂತೆಯಿಂದ ಏನೂ ಪ್ರಯೋಜನವಿಲ್ಲ ಅಂತ ಚಿಂತಾಖಂಡನ ಸ್ತೋತ್ರ, ಎಷ್ಟು ಸ್ತೋತ್ರಗಳು, ಹಿತೋಪದೇಶ ಮೊದಲಾದದ್ದು ಎಲ್ಲವನ್ನ ಮಾಡಿದರು. ಅವರ ಪಾಂಡಿತ್ಯ ಅಗಾಧವಾದದ್ದು, ಕಾವ್ಯಶಕ್ತಿಯೂ ಹಾಗೆ ಇತ್ತು. ಪುಣೆಯಲ್ಲಿ ಅವರಿದ್ದಾರೆ, ಅನುಷ್ಠಾನ ಮಾಡ್ತಾ ಇದ್ರು, ದೊಡ್ಡ ವೈಭವದ ವಾರ್ತೆ ಹೋಗ್ತಾ ಇತ್ತು. ಅವ್ರನ್ನ ಕರೆದು ಕೇಳಿದ್ರಂತೆ, ಏನ್ರಿ ಇದು ಅಂತ. ಮಾಘನ ಕಾವ್ಯಕ್ಕೆ ಅವಾರ್ಡ್ ಕೊಡ್ತಾ ಇದ್ದಾರೆ ರಾಜರು, ಅದಕ್ಕೋಸ್ಕರವಾಗಿ ದೊಡ್ಡ ಸಮ್ಮೇಳನ ನಡೀತದೆ. ತಕ್ಷಣ ಶಿಶುಪಾಲ ವಧ ಅಂತ ಶಬ್ದ ಅದಕ್ಕೆ, ಆ ಗ್ರಂಥಕ್ಕೆ ಹೆಸರು. ನಾಳೆ ನನ್ನ ಭಕ್ತರ ಮನೆಯಲ್ಲೂ ದಿನಾಲು ಶಿಶುಪಾಲ ವಧ ಅಂತ ಅಮಂಗಳದ ಶಬ್ದ ಬರಬಾರ್ದು. ಅದಕ್ಕೆ ಅವ್ರಿಗೆ ಹೇಳಿದ್ರಂತೆ, ನನ್ನಲ್ಲೂ ಒಂದು ಶ್ರೇಷ್ಠ ಗ್ರಂಥ ಇದೆ, ನಾನು ಅದನ್ನು ಕೊಡ್ತೀನಿ, ಸ್ವಲ್ಪ ಸಮಯ ಬೇಕು, ಅಲ್ಲಿವರೆಗೂ ಈ ಗ್ರಂಥಕ್ಕೆ ಮನ್ನಣೆಯನ್ನು ಮಾಡಬೇಡಿ. ಪ್ರತಿ ದಿವಸ ದೇವರ ಪೂಜೆಯನ್ನು ಮಾಡಿ ಒಂದು ಸರ್ಗದಂತೆ 19 ದಿವಸ ತಾನು ದೇವರ ಪೂಜೆಯನ್ನು ಮಾಡಿ ಆ ಗ್ರಂಥವನ್ನು ರಚನೆ ಮಾಡಿ ಅದಕ್ಕೆ ರುಕ್ಮಿಣೀಶ ವಿಜಯ ಅಂತ ಅದಕ್ಕೆ ಒಂದು ಟೈಟಲ್ ಇಟ್ಟು, ದುಷ್ಟರ ನಿಗ್ರಹ, ಶಿಷ್ಟರಿಗೆ ಅನುಗ್ರಹ, ಲಕ್ಷ್ಮೀನಾರಾಯಣರ ಅನುಗ್ರಹವಾಗಬೇಕು ಅಂತ ಕಾವ್ಯ ಕೊಟ್ಟರೆ ಎಲ್ಲ ವಿದ್ವಾಂಸರು ಕೂಡ ಮಾಘನ ಶಿಶುಪಾಲ ವಧವನ್ನು ಕೆಳಗೆ ಹಾಕಿ ಇದಕ್ಕೆ ಸಮಾನವಾದದ್ದು ಗ್ರಂಥವೇ ಇಲ್ಲ ಅಂತ ಕಾವ್ಯದ ಲಕ್ಷಣಗಳಿಂದ ಅದನ್ನು ಪುರಸ್ಕಾರ ಮಾಡಿದರು ಅಂತ ಕೇಳ್ತೀವಿ. ಹೀಗೆ ರಾಜರು ಕೆಳಗೆ ಬಿದ್ದ ಅನೇಕ ನೊಂದಂತಹ ಸಮಾಜವನ್ನು ಎತ್ತಿ ಹಿಡಿದರು. ಆಮೇಲೆ ಅನೇಕ ಪವಾಡಗಳನ್ನು ತೋರಿಸಿದರು. ತಾನು ಯಾರು ಅಂತಂಬುದನ್ನೂ ಕೂಡ ತೋರಿಸಿದರು. ಬದರಿಯಲ್ಲಿ ವೇದವ್ಯಾಸ ದೇವರು ಆಚಾರ್ಯ ಮಧ್ವರನ್ನು ಮಾತನಾಡಿಸಿದಂಥದ್ದು ಇವೆಲ್ಲವೂ ಕೂಡ ನಾವು ನೋಡುವಾಗ ರಾಜರ ದೊಡ್ಡ ಅನುಗ್ರಹ. ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕು ಅಂತೇ ಬಂದಿದ್ದಾರೆ. ಅದರಲ್ಲೂ ನಮಗೆಲ್ಲ ದೊಡ್ಡ ಭಾಗ್ಯ ಅಂತ ಹೇಳಿದ್ರೆ, ಇಲ್ಲಿಂದ ಸೌಂದಾ ಕ್ಷೇತ್ರದವರೆಗೂ ಹೋಗಬೇಕು, ಇದು ಆಯಾಸ ಅಂತಿದ್ರೆ ಅವ್ರು ಹೇಳಿದ್ರು ನಿಮ್ಮೂರಲ್ಲೇ ಇದ್ದೀರಿ ಅಂತ. ವೃಂದಾವನಾಚಾರ್ಯರಿಗೆ ವಿಶೇಷ ಅನುಗ್ರಹವಾದಂಥದ್ದು. ಅಲ್ಲಿ 3 ಪಂಚವೃಂದಾವನಗಳ ನಿರ್ಮಾಣವಾಗ್ತದೆ. ಪಂಚವೃಂದಾವನಗಳು ಅಂತ ಹೇಳಿದ್ರೆ ಭಗವಂತ, ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು ಮತ್ತು ರಾಜರು, ಹೀಗೆ 5 ಜನ ಒಟ್ಟಿಗೆ ಇರುವಂತಹದ್ದು. ಶ್ವೇತದ್ವೀಪದ ಹಾಗೆ ಇರುವಂತಹದ್ದು. ಅದನ್ನು 3 ಮಾಡಿಸ್ತಾರೆ. ಒಂದು ಕೊಚ್ಚಿ ರಾಜ, ಇನ್ನೊಂದು ಭೀಮನಕಟ್ಟೆ ಮಠ, ಇನ್ನೊಂದು ಅಲ್ಲಯಾಚಾರ ಬರ್ತಾರೆ. ಅದರಲ್ಲಿ ಸುವರ್ಣದ ಪಂಚವೃಂದಾವನ ಅದು ಇಲ್ಲೇ ಇರುವಂಥದ್ದು. ಹಾಗಾಗಿ ರಾಜರ ಆರಾಧನೆಗೆ ಬಹಳ ಪ್ರಶಸ್ತವಾದ ಜಾಗ ಅಂದರೆ ಇದೇ ಜಾಗ. ಅವರ ಪರಮಾನುಗ್ರಹ ಪಡೆದಂಥದ್ದು. ಅಂತಹ ಸನ್ನಿಧಾನದಲ್ಲಿ ನಾವು ಇದ್ದು, ಅವರೇ ಹೇಳಿದಾಗೆ ಅದು ಶ್ವೇತದ್ವೀಪ ಇದ್ದ ಹಾಗೆ. ಅಂತಹ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಅವರ ಅಂತರ್ಯಾಮಿಯಾದಂತಹ ಹಯಗ್ರೀವ ದೇವರಿಗೆ ವಿಶೇಷವಾದ ಪೂಜಾದಿಗಳನ್ನು ಸಮರ್ಪಣೆ ಮಾಡಿ
ಉತ್ತಮವಾದ ಬ್ರಾಹ್ಮಣ ಸುವಾಸನೆಯರ ಆರಾಧನೆಯನ್ನು ಮಾಡಿ ಕಾರ್ಯಕ್ರಮ ದೇವರಿಗೆ ಸಮರ್ಪಣೆ ಮಾಡಿದ್ದೀರಿ. ಅದರಲ್ಲಿ ನಾವು ಕೂಡ ಭಾಗವಹಿಸುವಂತಹ ಒಂದು ಸದವಕಾಶ ಸೌಭಾಗ್ಯ ನಿಮ್ಮ ಮೂಲಕ ಸಿಕ್ಕಿದೆ. ಇದೇ ರೀತಿಯಲ್ಲಿ ನಿರಂತರ ಈ ಮನೆಯಲ್ಲಿ ಆ ದೇವರ ಆರಾಧನೆಗಳು, ಅನ್ನದಾನಗಳು, ಅತಿಥಿ ಸತ್ಕಾರಗಳು ರಾಜರ ಅನುಗ್ರಹದಿಂದ, ಭೂತರಾಜರ ಅನುಗ್ರಹದಿಂದ ನಿರಂತರ ನಡೀಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ.